RSSನ ಮುಖ್ಯಸ್ಥರು ಮೋಹನ್ ಭಾಗವತ್ ಅವರು ಬೆಂಗಳೂರಿಗೆ ಬಂದು ಹಿಂದೂ ರಾಷ್ಟ್ರದ ಕಲ್ಪನೆ ಬಗ್ಗೆ ಮಾತಾಡಿದ್ರು. ಮೋಹನ್ ಭಾಗವತ್ ಸರ್ ಯತ್ನಾಳ್ ಅವ್ರಿಗೆ, ಆರ್ ಅಶೋಕ್ ಅವ್ರಿಗೆ, CT ರವಿಗೆ ಇವ್ರಿಗೆ ಹೆಂಗೂ ಬುದ್ಧಿ ಇಲ್ಲ, ಇವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬರೀ ಹಿಂದೂ ಧರ್ಮ ಮುಸ್ಲಿಮ್ಸ್ನ ಬೈಯೋ ಕೆಲಸ ಇಟ್ಕೊಂಡಿದ್ದಾರೆ. ನೀವು ಹಿರಿಯರು, ನೀವಾದರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ ಅಂದರೆ ಅದಕ್ಕೆ ಬೆಂಗಳೂರಿಗೆ ಬಂದು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡಿದ್ರಿ. ಸರ್, ಅದನ್ನು ಮಾತಾಡೋದಕ್ಕಿಂತ ಮುಂಚೆ ಹಂಗರ್ ಇಂಡೆಕ್ಸಲ್ಲಿ ಭಾರತದ ಪೊಸಿಷನ್ 105, ಅಂದರೆ ಸಿವಿಯರ್ ಕ್ಯಾಟಗಿರಿಯಲ್ಲಿದ್ದೀವಿ, ಹಸಿವಿನಿಂದ ಭಾರತ ನರಳುತ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಪವರ್ಟಿ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಯೂತ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ನಾರ್ತ್ ಈಸ್ಟಲ್ಲಿ ಕ್ಲಾಶಸ್ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಚೈನಾದವರು ಬಂದು ಶ್ರೀಲಂಕಾದಲ್ಲಿ ಪೋರ್ಟ್ ಸ್ಟಾರ್ಟ್ ಮಾಡಿ ಇಂಡಿಯಾ ಇಂಟರ್ನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಮಯನ್ಮಾರ್ ಇಲ್ಲಿಗಲ್ ಇಮ್ಮಿಗ್ರೇಷನ್ ಬಗ್ಗೆ ಮಾತಾಡಿ ಸರ್. ಬಾಂಗ್ಲಾದೇಶಲ್ಲಿ ನಡೀತಾ ಇರೋ ಸಮಸ್ಯೆಗಳು ಇಂಡಿಯಾಗೆ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮಾತಾಡಿ ಸರ್. ನಮಗೂ ಪಾಕಿಸ್ತಾನಕ್ಕೆ ನಡುವೆ ಇರೋ ವಾರಲ್ಲಿ ಪಾಕಿಸ್ತಾನನ ಹೆಂಗೆ ಸದೆ ಬಡಿಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಸರ್. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲಲ್ಲಿ ಚೈನಾ ಮಿತಿಮೀರಿ ವರ್ತಿಸ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಲಡಾಖ್ ಅರುಣಾಚಲ್ ಪ್ರದೇಶಲ್ಲಿ ಇಂಡಿಯಾ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ ಹೆಂಗಾಗ್ತಿದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಬಡತನದ ಬಗ್ಗೆ ಮಾತಾಡಿ, ಹಸಿವಿನ ಬಗ್ಗೆ ಮಾತಾಡಿ ಅಂದರೆ ನೀವು ಯತ್ನಾಳ್ ಅವರು, ಆರ್ ಅಶೋಕ್ ಅವರು, CT ರವಿ ಅವ್ರ ಕ್ಯಾಟಗಿರಿಗೆ ಸೇರಿಬಿಟ್ರಲ್ಲ ಸರ್. ನನಗೆ ಮೋಹನ್ ಭಾಗವತ್ ಅವರು ಅಂದರೆ ಒಂದು ಪೂಜ್ಯನೀಯ ಭಾವನೆ ಇವತ್ತು ಕೂಡ. ಆದರೆ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಂದರೆ ಬೆಂಗಳೂರಿಗೆ ಬಂದು ಹಿಂದೂ ರಾಷ್ಟ್ರ ಅಂತ ಮಾತಾಡ್ತಾರೆ. ಸರ್, ಅಬ್ದುಲ್ ಕಲಾಂ ಅವ್ರನ್ನ ನೀವು ಟ್ರೂ ನ್ಯಾಷನಲ್ ಲೀಡರ್ ಅಂತ ಕರೆದಿದ್ರಿ. ಅವರು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ದು ಸರ್. ದೇಶಭಕ್ತರು ಹಿಂದೂಗಳಲ್ಲೂ ಇದ್ದಾರೆ, ಮುಸ್ಲಿಮ್ಸಲ್ಲೂ ಇದ್ದಾರೆ, ಕ್ರಿಶ್ಚಿಯನ್ಸಲ್ಲೂ ಇದ್ದಾರೆ, ಜೈನರಲ್ಲೂ ಇದ್ದಾರೆ, ಪಾರ್ಸಿಗಳಲ್ಲೂ ಇದ್ದಾರೆ ಸರ್. ಅಲ್ವಾ ಸರ್? ನೀವು BJP ಅವರೆಲ್ಲ ಬೆಂಗಳೂರಿಗೆ ಬರ್ತೀರಲ್ಲ ಸರ್, ನೀವು ಓಡಾಡೋ ಫ್ಲೈಟ್ ಇದೆ ಅಲ್ಲ ಸರ್, ಅದನ್ನು ಒಬ್ಬ ಪಾರ್ಸಿ ವ್ಯಕ್ತಿ ಸರ್ ನಡೆಸ್ತಾ ಇರೋದು. ಏರ್ ಇಂಡಿಯಾ ಯಾರ ಕಂಟ್ರೋಲಲ್ಲಿದೆ ಸರ್? ಟಾಟಾ ಅವ್ರ ಕಂಟ್ರೋಲಲ್ಲಿದೆ. ನಾನು ಹೇಳೋದಿಷ್ಟೇ, ಅಭಿವೃದ್ಧಿ ಬಗ್ಗೆ ಮಾತಾಡಿ. ನಮ್ಮ ಪ್ರಿಯಾಂಕ್ ಸಾಹೇಬ್ರು ನಿಮ್ಮನ್ನೇನು ಕೇಳಿದ್ರು ಸರ್? RSS ರಿಜಿಸ್ಟರ್ ಫಾರಮ್ ಕೊಡಿ ಅಂದರು. ನೀವು ಹೇಳಿದ್ರಿ ಬ್ರಿಟಿಷ್ ಆಡಳಿತದಲ್ಲಿ ಅಂಥದ್ದೊಂದು ರೂಲ್ ಇರಲಿಲ್ಲ, ಇಂಡಿಪೆಂಡೆನ್ಸ್ ಆದಮೇಲೆ ಅದು ಕಂಪಲ್ಸರಿ ಇರಲಿಲ್ಲ ಸರ್. ಹಂಗಾದರೆ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಾಗ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋ ಕನಿಷ್ಠ ಸೌಜನ್ಯನೂ ಇಲ್ವಾ ಸರ್? ಮೋಹನ್ ಭಾಗವತ್ ಸರ್, ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ. Please, before speaking about the Hindu Rashtra, please speak about the hunger status of India, power status of India, illegal immigration from the Myanmar, and the war between the India and Pakistan. Speak about the China's control over Sri Lanka port, which affects India's internal security. Please speak about the Teesta water issues between India and Bangladesh. Please speak about the clashes in the northeast. Speak about line of actual control in China. ये सब पहला बात कीजिए सर. थैंक यू सर. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.